ಆಲ್ರೆಡಿ ಶಾರ್ಟ್ಸ್ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ. ಆರುಮುಗಂ ಮುರುಗನ್ ಟೆಂಪಲ್ ಅಂತ ಹೇಳ್ತಾರಲ್ಲ, ಸೊ ಅದರಲ್ಲಿ 6 ಪಡೆಯಲ್ಲಿ ಇದು ಒಂದು. ರಶ್ ನೋಡಿ ಎಷ್ಟಿದೆ. ನಾವು ಫುಲ್ ಟಯರ್ಡ್. ಫನ್ ಟಿಟಿಯಲ್ಲಿ ಫನ್. ರಾಮೇಶ್ವರಂ ಟ್ರಿಪ್ ಅಂತೂ ತುಂಬಾ ಚೆನ್ನಾಗಿತ್ತು. ದರ್ಶನ ಅಂತೂ ತುಂಬಾ ಚೆನ್ನಾಗಾಯ್ತು. ಆಸ್ ಯೂಶುವಲ್ ಯಾವಾಗ್ಲೂ ಯಾವ್ದೇ ದೇವಸ್ಥಾನಕ್ಕೆ ಹೋದ್ರು ಹೇಗಾಗುತ್ತೋ ಅಷ್ಟೇ ಎಕ್ಸ್ಟ್ರಾರ್ಡಿನರಿ ಆಗಿ ದರ್ಶನ ಆಯ್ತು. ಅಂಡ್ ತುಂಬಾ ಇಷ್ಟ ಆಗಿದ್ ವಿಷಯ ಏನಂದ್ರೆ ಬೆಳಿಗ್ಗೆ ದರ್ಶನಕ್ಕೂ ಹೋಯ್ತವಲ್ಲ, ಸ್ಫಟಿಕಲಿಂಗ ದರ್ಶನ, ಅದು ಇನ್ನೂ ಸೂಪರ್ ಆಗಾಯ್ತು. ಯಾರೇ ರಾಮೇಶ್ವರಂ ಬಂದ್ರು ಬೆಳಿಗ್ಗೆ 5 ಗಂಟೆಗೆ ಸ್ಫಟಿಕಲಿಂಗ ದರ್ಶನ ಆಗುತ್ತೆ. 4 ಗಂಟೆಗೆ ಸ್ಫಟಿಕಲಿಂಗ ದರ್ಶನ ಸ್ಟಾರ್ಟ್ ಆಗುತ್ತೆ. 4 ರಿಂದ 6 ಗಂಟೆವರೆಗೂ ಮಾತ್ರನೇ. ಆ 2 ಅವರ್ನ ನೀವು ಯುಟಿಲೈಸ್ ಮಾಡ್ಕೊಂಡು ಹೋಗಿ ಸ್ಫಟಿಕಲಿಂಗನ ದರ್ಶನ ಮಾಡ್ಕೊಂಬನ್ನಿ. ಆ ಸ್ಫಟಿಕಲಿಂಗ ಏನಂದ್ರೆ ನಮ್ಮ ಆಂಜನೇಯ ಸ್ವಾಮಿಗಳು ಕೈಲಾಸ ಪರ್ವತದಿಂದ ತಗೊಂಬಂದಿದ್ದು, ರಾಮ ಪೂಜೆ ಮಾಡ್ಬೇಕು ಅಂದಾಗ ತಗೊಂಬಂದಿರೋಂತ ಸ್ಫಟಿಕಲಿಂಗ ಅದು. ಹೌದು. ಹಾಗಾಗಿ ನಾವೆಲ್ಲಾ ಪ್ಲೇಸಸ್ ನೋಡಿ ತುಂಬಾ ಖುಷಿ ಆಯ್ತು. ನಾವ್ ತಿರ್ಗಾ ಮತ್ತೆ ಮಧುರೈ ಆನ್ ದ ವೇ ಒಂದ್ ದೇವಸ್ಥಾನ ನೋಡ್ಕೊಂಡು ಬೆಂಗಳೂರಿಗೆ ಹೋಗ್ತಾ ಇದೀವಿ. ಬೆಂಗಳೂರಿಗೆ ಹೊರಡ್ಬೇಕಾಗಿದೆ. ಹಾಗೆ ಬನ್ನಿ, ನೀವು ನೆಕ್ಸ್ಟ್ ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಅಂತ ನೀವು ನೋಡಿ. ಹಾಗೆ ಬೇರೆಯವರೆಲ್ಲ ಏನೇನ್ ಹೇಳ್ತಾರೆ ಕೇಳೋಣ ಬನ್ನಿ. ಹೇಳಿ. ಏನ್ ಹೇಳ್ಬೇಕು, ಟ್ರಿಪ್ ಏನಿಲ್ಲ, ಬಿಸಿಲು ಒಂದ್ ಬಿಟ್ರೆ ಮತ್ತೇನಿಲ್ಲ. ತುಂಬಾ ಚೆನ್ನಾಗಿತ್ತು, ದರ್ಶನಗಳೆಲ್ಲ ಚೆನ್ನಾಗಾಯ್ತು. ಎಲ್ಲಾ ಕಡೆ ರಶ್ ಜಾಸ್ತಿ ಇದೆ, ಬಟ್ ಚೆನ್ನಾಗಿದೆ. ಬಿಸಿಲು ಒಂದ್ ಬಿಟ್ರೆ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಆರಾಮಾಗಿದೆ. ಹಲೋ, ಅಲ್ಲ ಟ್ರಿಪ್ ಬಂದಿದ್ವಿ, ತುಂಬಾ ಚೆನ್ನಾಗಿದೆ. ಎಲ್ಲಾ ಕಡೆ ದರ್ಶನ ಚೆನ್ನಾಗಾಯ್ತು. ಥ್ಯಾಂಕ್ ಯು. ಎರಡನೇ ಸಲ ರಾಮೇಶ್ವರಕ್ಕೆ ಬಂದಿದ್ವಿ. ಎಲ್ಲರೂ ಫ್ಯಾಮಿಲಿ ಜೊತೆಲಿ ಬಂದಿದ್ವಿ. ಅಕ್ಕ, ತಂಗಿ, ಮಗ, ಸೊಸೆ, ಅತ್ತಿಗೆ ಎಲ್ಲರೂ ಬಂದಿದೀವಿ. ಚೆನ್ನಾಗಿ ದರ್ಶನ ಆಯ್ತು. ಸ್ಫಟಿಕಲಿಂಗ ಅಂತೂ ನೋಡಕ್ 2 ಕಣ್ಣು ಸಾಲಿಲ್ಲ, ಅಷ್ಟು ಚೆನ್ನಾಗಿ ದರ್ಶನ ಆಯ್ತು. ಎಲ್ಲರಿಗೂ ದೇವ್ರ ಆಶೀರ್ವಾದ ಎಲ್ಲರಿಗೂ ಇರ್ಲಿ. ಎಲ್ಲರೂ ಬನ್ನಿ, ದರ್ಶನ ಮಾಡಿ, ದೇವ್ರ ಆಶೀರ್ವಾದ ನಿಮ್ಗೆಲ್ಲರಿಗೂ ಸಿಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಬಟ್ ಬಿಸಿಲು ಜಾಸ್ತಿ, ಜನ ಜಾಸ್ತಿ, ಕ್ರೌಡ್ ಇರೋದ್ರಿಂದ ಏನು ತೊಂದ್ರೆ ಆಗಿಲ್ಲ. ಎಲ್ಲಾ ಕಡೆ ದೇವಸ್ಥಾನ ಅಂದ್ರೆ ಕ್ರೌಡ್ ಇದ್ದೇ ಇರುತ್ತೆ, ಪರವಾಗಿಲ್ಲ. ದರ್ಶನ ಚೆನ್ನಾಗಾಯ್ತು. 3 ಟೈಮ್ ದರ್ಶನ ಮಾಡಿದ್ವಿ. 3 ಲಿಂಗ ದರ್ಶನ ಮಾಡಿದ್ವಿ. ಕಾಶಿ ವಿಶ್ವನಾಥೇಶ್ವರ ಟೆಂಪಲ್ ಅಲ್ಲಿ ಪಕ್ಕದಲ್ಲೇ ಇದೆ. ಎಲ್ಲ ನೋಡಿ 3 ಲಿಂಗ ದರ್ಶನ ಮಾಡಿ ಇವಾಗ ಬೆಂಗಳೂರಿಗೆ ಹೊರಟಿದೀವಿ. ನಾವು ಫಸ್ಟ್ ಟೈಮ್ ರಾಮೇಶ್ವರ ಬರ್ತಾ ಇರೋದು. ತುಂಬಾ ಖುಷಿ ಆಯ್ತು, ತುಂಬಾ ದರ್ಶನ ಚೆನ್ನಾಗಾಯ್ತು. ಥ್ಯಾಂಕ್ಸ್. ನಾವು ಫಸ್ಟ್ ರಾಮೇಶ್ವರ ಬಂದಿದ್ದು, ಕಾಶಿಗೆ 2 ಸತಿ ಹೋಗಿದ್ದೀವಿ. ಇದೇ ರಾಮೇಶ್ವರ ಫಸ್ಟ್ ಬಂದಿರೋದು. ದರ್ಶನ ಎಲ್ಲ ಚೆನ್ನಾಗಾಯ್ತು. ಟ್ರಿಪ್ ಚೆನ್ನಾಗಿದೆ. ತುಂಬಾ ನಮ್ ಟ್ರಿಪ್ ಒಂದು ಗ್ರೂಪ್ ಇದೆ. ನಾವು ಗ್ರೂಪ್, ನಮ್ಮ ಫ್ಯಾಮಿಲಿ ಗ್ರೂಪ್ ಎಲ್ಲ ಸೇರಿ ನಮ್ ಟ್ರಿಪ್ ಎಲ್ಲ ಮಾಡ್ಕೊಂಡು ಕಾಶಿಗೆ ಹೋದ್ವಿ. ಕಾಶಿ ತೀರ್ಥ ಎಲ್ಲ ದರ್ಶನ ಮಾಡಿ ಬಂದ್ವಿ. ಇದು ಅದೃಷ್ಟ ನಮ್ಗೆ ಸಡನ್ ಆಗಿ ಈ ಆಪರ್ಚುನಿಟಿ ಸಿಕ್ಕಿದ್ದು, ಇಲ್ಲಿ ಬಂದು ಟ್ರಿಪ್. ಇದು ಹಾಕಿದ ಕಾರಣ ಯಾರಂದ್ರೆ ಬಾಬು ಅವರು. ಅವರಿಂದ ನಮಗೆ ಎಲ್ಲ ಈ ದೇವಸ್ಥಾನ ನೋಡೋಕೆ ನಮಗೆ ಒಂದು ಅವಕಾಶ ಸಿಕ್ತು. ಅವ್ರಿಗೆ ಬಹಳ ಥ್ಯಾಂಕ್ಸು. ಎಲ್ಲ ದೇವಸ್ಥಾನ ತೋರಿಸಿದ್ದಾರೆ, ಎಲ್ಲನೂ ನೋಡಿದ್ವಿ. ಧನುಸ್ಕೋಟಿಯಿಂದ ಆಮೇಲೆ ರಾಮೇಶ್ವರ ಒಳಗಡೆ ದೇವಸ್ಥಾನ, ಪಕ್ಕದಲ್ಲಿರೋ ದೇವಸ್ಥಾನ ಎಲ್ಲರನ್ನು ತೋರಿಸಿದ್ದಾರೆ. ಅವ್ರಿಗೆ ಬಹಳ ಥ್ಯಾಂಕ್ಸ್. ನಮಗೆ ನಮ್ಮ ಗ್ರೂಪ್ ಬಹಳ ಅವರು ಸಪೋರ್ಟ್ ಕೊಡ್ತಾರೆ. ಅವರೇ ಯಾವುದಕ್ಕೂ ಎಲ್ಲ ಟ್ರಿಪ್ಸ್ ಹಾಕೋದಕ್ಕೆ ಅವರೇ ಮುಂದೆ ಬಂದು ಎಲ್ಲರಿಗೂ ಅವರಿಂದ ನಾವು ಎಂಜಾಯ್ ಮಾಡ್ತಾ ಇದ್ವಿ. ಚೆನ್ನಾಗಿದೆ. ಬಹಳ ಥ್ಯಾಂಕ್ಸ್.
ಫಸ್ಟ್ ಟೈಮ್ ರಾಮೇಶ್ವರಂ ಎಕ್ಸ್ಪೀರಿಯನ್ಸ್ ಸೂಪರ್. ಎಲ್ಲರೂ ಅರ್ಸನ್ ಬ್ಲಾಗ್ಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಜೈ ಶ್ರೀರಾಮ್. ನಮ್ಮ TTಯಲ್ಲಿ ಮ್ಯೂಸಿಕ್ ಸಿಸ್ಟಮ್ TV ಎಲ್ಲ ಇದೆ. ಅಂಡ್ ಆಲ್ರೆಡಿ ಶಾರ್ಟ್ಸ್ ನಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಡೂ ಚೆಕ್ ಔಟ್. ಆ್ಯಂಡ್ ಮತ್ತೆ ಯಾರು ಸಬ್ಸ್ಕ್ರೈಬ್ ನಾವು ಮಾಡಿಲ್ಲ ನಮ್ಮ ಚಾನಲ್ಗೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. அது திருச்சி போகிறதுக்கு 6 மணி நேரம் ஜேர்னி ஆகணும்ப்பா. அந்த டைம் எதுக்கு வேஸ்ட் பண்ணணும்னு அரியர் எக்ஸாம். ಸೊ ಗೈಸ್ ನಾವು ರೀಚ್ ಆಗಿದ್ದೀವಿ ಮಧುರೈ ಪಳಮುದಿರ್ ಚೋಲೈ ಅಂತ ಟೆಂಪಲ್ ಹೆಸರು. ಮುರುಗನ್ ದೇವಸ್ಥಾನ ಟೆಂಪಲ್. ಆರುಪಡೆಯಲ್ಲಿ ಇದೊಂದು ದೇವಸ್ಥಾನ. ಅಪ್ಪ ಏನು ಹೇಳ್ತಿದ್ದಾರೆ ಅಂದರೆ ಆರುಮುಗಂ ಮುರುಗನ್ ಟೆಂಪಲ್ ಅಂತ ಹೇಳ್ತಾರಲ್ಲ, ಸೊ ಅದರಲ್ಲಿ 6 ಪಡೆಯಲ್ಲಿ ಇದು ಒಂದು ದೇವಸ್ಥಾನ. 6 ಪಡೆ ಅಂದರೆ ತಿರುತ್ತನಿ, ಪಳನಿ, ತಿರುಚೆಂದೂರ್ ಮತ್ತು ಸ್ವಾಮಿಮಲೈ. ಅದಾದಮೇಲೆ ಇನ್ನೊಂದು ಇಲ್ಲೇ ಮಧುರೆ ಹತ್ರ ಇರೋದು ತಿರುಪುರಕೊಂಡ್ರು. ಅದಾದಮೇಲೆ ಅದು ಬಿಟ್ಟರೆ ಇದೆ ಪಳಮುದಿರ್ ಚೋಲೈ. 6 ದೇವಸ್ಥಾನ. ಅದರಿಂದ 6 ಪಡೈ ಮುರುಗನ್ ಅಂತ ಕರೀತಾರೆ. ರಶ್ ನೋಡಿ ಎಷ್ಟಿದೆ. ಸೊ ಗೈಸ್ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಿಂದ ಅಂದರೆ ಮುರುಗನ್ ಟೆಂಪಲಿಂದ ಹೊರಟು ಸ್ವಲ್ಪ ದೂರ ಮುಂದೆ ಬಂದಿದ್ದೀವಿ. ಲಂಚ್ ಮಾಡಿದ್ವಿ ಇಲ್ಲಿ ಜಸ್ಟ್. ಊಟ ಚೆನ್ನಾಗಿತ್ತು. ಸೊ ಇನ್ನು ಬ್ಯಾಂಗ್ಳೂರ್ಗೆ ಹೊರಡೋದೆ. ನೆಕ್ಸ್ಟ್ ಎಲ್ಲಿ ಬ್ರೇಕ್ ಕೊಡ್ತೀವಿ ಅಂತ ಗೊತ್ತಿಲ್ಲ. ಒಳ್ಳೆ ಊಟ ಆಗಿದೆ. ಸ್ವಲ್ಪ ನಿಜವಾಗ್ಲೂ ನಿದ್ದೆ ಮಾಡಬೇಕು, ರೆಸ್ಟ್ ಮಾಡಬೇಕು. ನಾಳೆ ಬೇರೆ ಆಫೀಸ್ ಇದೆ ಫ್ರೆಂಡ್ಸ್. A small tea break. ಗೈಸ್ ಎಕ್ಸಾಕ್ಟ್ಲಿ 12:30ಗೆ ನಾವು ಮನೆಗೆ ರೀಚ್ ಆಗಿದ್ದೀವಿ. ಎಲ್ಲರೂ ಫುಲ್ ಟಯರ್ಡ್.